ಕಲ್ಲು ಕ್ವಾರಿಯಲ್ಲಿ ನಡೆದಂಥ ಘನಘೋರ ಘಟನೆಯಲ್ಲಿ 7 ಕಾರ್ಮಿಕರು ಸಾವನ್ನಪ್ಪಿದರೆ 5 ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಒಂದು ಘಟನಾ ಸ್ಥಳಕ್ಕೆ ಇಲ್ಲಿ ಸ್ಥಳೀಯ ಶಾಸಕರಂತ ಎಸ್ ಟಿ ಸೋಮಶೇಖರ್ ಅವರು ಕೂಡ ಭೇಟಿ ನೀಡಿ ಸಾಕಷ್ಟು ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ನಮ್ಮ ಜೊತೆ ಮಾತಾಡೋಕೆ ಅವರಿದ್ದಾರೆ. ಸರ್, ಸ್ಥಳಕ್ಕೆ ಬಂದಿದ್ದೀರಿ, ಮೊದಲನೇ ರಿಯಾಕ್ಷನ್? ಸರ್, ಭಾಳ ನೋವಾಗ್ತದೆ. ಇದು ಪದೇ ಪದೇ ಅಸೆಂಬ್ಲಿಲೂ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದೇನೆ. ಪೆಟಿಷನ್ ಕಮಿಟಿಲೂ ಕೂಡ ಭಾಳ ಲೆಂತಿಯಾಗಿ, ಯಾಕೆಂದರೆ ಲೋಕಲ್ನವರು, ಈ ಸುತ್ತಮುತ್ತ ಬಂಡೆ ಲೋಕಲ್ನವರು 35 ಕ್ವಶನ್ ಹಾಕಿ ನಮ್ಮ ಪೆಟಿಷನ್ ಕಮಿಟಿಗೆ ಕೊಟ್ಟಿದ್ದರು. ಅದರಲ್ಲಿ ಇಂಚಿಂಚಿನೂ ಕೂಡ ನಾವು ಡಿಸ್ಕಷನ್ ಮಾಡಿದ್ದೇವೆ. ಜೊತೆಗೆ ಆ ಚಿರತೆಯಲ್ಲಿ ಆದಂಥ ಸಂದರ್ಭದಲ್ಲಿ ಫಾರೆಸ್ಟ್ ಮಿನಿಸ್ಟ್ರು ನಾನು ತನಿಖೆಗೆ ಆದೇಶ ಮಾಡ್ತೀನಿ, ಫಾರೆಸ್ಟ್ ಲ್ಯಾಂಡ್ ಏನಾದ್ರು ಇನ್ವಾಲ್ವ್ಮೆಂಟ್ ಆಗಿದೆಯಾ, ಬಂಡೆ ಇದು ಮಾಡುವಾಗ ಸಿಡಿಮಂಡು ಸಿಡಿದಾಗ ಅದರಿಂದ ಏನಾದ್ರು ಸತ್ತಿದೆಯಾ ಅನ್ನೋದು ತನಿಖೆ ಮಾಡ್ತೀವಿ ಅಂತ ಮಾಡಿದರು. ಆ ತನಿಖೆನೂ ಮುಚ್ಚೋಯ್ತು. ಎರಡನೇದು, ಎಷ್ಟು ಜನ ಬಂಡೆ ಮಾಡ್ತಿದ್ದಾರೆ, ಲೀಗಲಾಗಿ ಮಾಡ್ತಿದ್ದಾರಾ ಇಲ್ಲ ಒತ್ತುವರಿ ಮಾಡ್ತಿದ್ದಾರಾ, ಇಲ್ಲೀಗಲಾಗಿ ಮಾಡ್ತಿದ್ದಾರಾ, ಆಮೇಲೆ ಜಾಸ್ತಿ ಆಳಕ್ಕಿಟ್ಟು ಸಿಡಿಮದ್ದನ್ನು ಸಿಡಿಸ್ತಿದ್ದಾರಾ, ಇದೆಲ್ಲ ತನಿಖೆ ಮಾಡಿ ಮುಂದಿನ ಇದಕ್ಕೆ ಮಾಡ್ತೀವಿ ಅಂತ ಹೇಳಿದ್ರು. ಅವರು ಮೈನ್ಸ್ ಆ್ಯಂಡ್ ಮಂತ್ರಿ ಮಾಡಲೇ ಇಲ್ಲ. ಅವ್ರ ಬದಲು ಕೃಷ್ಣ ಬೈರೇಗೌಡರು ಆನ್ಸರ್ ಮಾಡಿದರು. ಇದುವರೆಗೂ ಆ ತನಿಖೆ ಏನಾಯಿತು ಅಂತಂದ್ರೂ ಕೂಡ ಗೊತ್ತಿಲ್ಲ. ಅಷ್ಟೊತ್ತಿಗೆ ನಾವು ಪದೇ ಪದೇ ಅಸೆಂಬ್ಲಿಲೂ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದೇನೆ. ಪೆಟಿಷನ್ ಕಮಿಟಿಲೂ ಕೂಡ ಭಾಳ ಲೆಂತಿಯಾಗಿ, ಯಾಕೆಂದರೆ ಲೋಕಲ್ನವರು, ಈ ಸುತ್ತಮುತ್ತ ಬಂಡೆ ಲೋಕಲ್ನವರು 35 ಕ್ವಶನ್ ಹಾಕಿ ನಮ್ಮ ಪೆಟಿಷನ್ ಕಮಿಟಿಗೆ ಕೊಟ್ಟಿದ್ದರು. ಅದರಲ್ಲಿ ಇಂಚಿಂಚಿನೂ ಕೂಡ ನಾವು ಡಿಸ್ಕಷನ್ ಮಾಡಿದ್ದೇವೆ. ಜೊತೆಗೆ ಆ ಚಿರತೆಯಲ್ಲಿ ಆದಂಥ ಸಂದರ್ಭದಲ್ಲಿ ಫಾರೆಸ್ಟ್ ಮಿನಿಸ್ಟ್ರು ನಾನು ತನಿಖೆಗೆ ಆದೇಶ ಮಾಡ್ತೀನಿ, ಫಾರೆಸ್ಟ್ ಲ್ಯಾಂಡ್ ಏನಾದ್ರು ಇನ್ವಾಲ್ವ್ಮೆಂಟ್ ಆಗಿದೆಯಾ, ಬಂಡೆ ಇದು ಮಾಡುವಾಗ ಸಿಡಿಮಂಡು ಸಿಡಿದಾಗ ಅದರಿಂದ ಏನಾದ್ರು ಸತ್ತಿದೆಯಾ ಅನ್ನೋದು ತನಿಖೆ ಮಾಡ್ತೀವಿ ಅಂತ ಮಾಡಿದರು. ಆ ತನಿಖೆನೂ ಮುಚ್ಚೋಯ್ತು. ಎರಡನೇದು, ಎಷ್ಟು ಜನ ಬಂಡೆ ಮಾಡ್ತಿದ್ದಾರೆ, ಲೀಗಲಾಗಿ ಮಾಡ್ತಿದ್ದಾರಾ ಇಲ್ಲ ಒತ್ತುವರಿ ಮಾಡ್ತಿದ್ದಾರಾ, ಇಲ್ಲೀಗಲಾಗಿ ಮಾಡ್ತಿದ್ದಾರಾ, ಆಮೇಲೆ ಜಾಸ್ತಿ ಆಳಕ್ಕಿಟ್ಟು ಸಿಡಿಮದ್ದನ್ನು ಸಿಡಿಸ್ತಿದ್ದಾರಾ, ಇದೆಲ್ಲ ತನಿಖೆ ಮಾಡಿ ಮುಂದಿನ ಇದಕ್ಕೆ ಮಾಡ್ತೀವಿ ಅಂತ ಹೇಳಿದ್ರು. ಅವರು ಮೈನ್ಸ್ ಆ್ಯಂಡ್ ಮಂತ್ರಿ ಮಾಡಲೇ ಇಲ್ಲ. ಅವ್ರ ಬದಲು ಕೃಷ್ಣ ಬೈರೇಗೌಡರು ಆನ್ಸರ್ ಮಾಡಿದರು. ಇದುವರೆಗೂ ಆ ತನಿಖೆ ಏನಾಯಿತು ಅಂತಂದ್ರೂ ಕೂಡ ಗೊತ್ತಿಲ್ಲ. ಅಷ್ಟೊತ್ತಿಗೆ ನಾವು